ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಯಾವುದೇ ಒಂದು ಯುದ್ಧದಲ್ಲಿ ಶತ್ರು ದೇಶದ ಮೇಲೆ ಭಾರಿ ದೊಡ್ಡ ಪ್ರಮಾಣದ ಆಕ್ರಮಣ ಮಾಡಿದ್ರೆ ದಾಳಿ ಮಾಡಿದ ಆ ದೇಶ ಏನ್ ಮಾಡುತ್ತೆ? ಹೌದು, ನಾವೇ ಹೊಡೆದಿದ್ದೀವಿ, ನಮ್ಮ ತಾಕತ್ತು ಏನು ಅಂತ ಈಗ ಗೊತ್ತಾಯ್ತಾ ಅಂತ ಇಡೀ ಜಗತ್ತಿನ ಮುಂದೆ ಎದೆ ತಟ್ಟಿ ಹೇಳ್ಕೊಳ್ಳುತ್ತೆ ಅಲ್ವಾ? ಆದ್ರೆ ಈಗ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧದಲ್ಲಿ ಜಗತ್ತೇ ಬೆರಗಾಗುವಂತಹ, ಯಾರು ಊಹಿಸಲಾಗದಂತಹ ಒಂದು ವಿಚಿತ್ರ ಘಟನೆ ನಡೆದಿದೆ. ಅಮೆರಿಕ ಜಗತ್ತಿನ ಮುಂದೆ ಬಂದು ಇರಾನ್ ನಮ್ಮ ಹಿಂದೂ ಮಹಾಸಾಗರದಲ್ಲಿರುವಂತಹ ಅತ್ಯಂತ ರಹಸ್ಯ ಮಿಲಿಟರಿ ಬೇಸ್ ಡಿಯಾಗೋ ಗಾರ್ಜಿಯಾ ಮೇಲೆ ಭೀಕರ ಕ್ಷಿಪಣಿ ದಾಳಿ ಮಾಡಿದೆ ಅಂತ ಬೊಬ್ಬೆ ಹೊಡೆಯುತ್ತಾ ಇದೆ. ಆದ್ರೆ ಇರಾನ್ ಮಾತ್ರ ಇಲ್ವೇ ಇಲ್ಲ, ನಾವು ಆ ದಾಳಿ ಮಾಡಿಯೇ ಇಲ್ಲ ಅಂತ ಸಂಪೂರ್ಣವಾಗಿ ನಿರಾಕರಿಸ್ತಾ ಇದೆ. ಅರೆ, ಇದೇನಿದು ವಿಚಿತ್ರ? ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರದ ಮಿಲಿಟರಿ ಬೇಸ್ ಮೇಲೆ ದಾಳಿ ಮಾಡುವಷ್ಟರ ಮಟ್ಟಿಗೆ ಇರಾನ್ ಬೆಳೆದಿದ್ಯಾ? ಒಂದ್ ವೇಳೆ ದಾಳಿ ಮಾಡಿದ್ರೆ ಅದನ್ನ ಇರಾನ್ ಯಾಕೆ ಒಪ್ಕೊಳ್ತಾ ಇಲ್ಲ? ಇರಾನ್ ತನ್ನ ನೆಲದಿಂದ ಬರೋಬ್ಬರಿ 4000 ಕಿಲೋಮೀಟರ್ ದೂರದಲ್ಲಿರುವಂತಹ ಡಿಯಾಗೋ ಗಾರ್ಜಿಯಾವನ್ನ ಟಾರ್ಗೆಟ್ ಮಾಡಲು ನಿಜಕ್ಕೂ ಸಾಧ್ಯನಾ? ಈ ಒಂದು ಘಟನೆಯ ಹಿಂದೆ ಅಮೆರಿಕ ಮತ್ತು ಇಸ್ರೇಲ್ ಆಡ್ತಾ ಇರುವಂತಹ ಆ ಮೈಂಡ್ ಗೇಮ್ ಆದ್ರೂ ಏನು? ಯುರೋಪ್ ದೇಶಗಳನ್ನ ಈ ಯುದ್ಧದೊಳಗೆ ಎಳೆದು ತರಲು ಹೆಣಿತಾ ಇರುವಂತಹ ಬೃಹತ್ ಸಂಚಾದ್ರೂ ಏನು? ಅಮೆರಿಕದ ಮಾಜಿ ಅಧಿಕಾರಿ ಬಿಚ್ಚಿದಂತಹ ಆ ಕರಾಳ ಸತ್ಯವಾದ್ರೂ ಏನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪ್ರಪಂಚವನ್ನೇ ತುದಿಗಾಲಲ್ಲಿ ನಿಲ್ಲಿಸಿರುವಂತಹ ಈ 4000 ಕಿಲೋಮೀಟರ್ ರಹಸ್ಯದ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬರು ಕೂಡ ತಿಳಿದುಕೊಳ್ಳಲೇಬೇಕು. ಹೀಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋವನ್ನ ಶುರು ಮಾಡೋದಕ್ಕೂ ಮುನ್ನ ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ಇಲ್ಲಿ ಡಬಲ್ ಗೇಮ್ ಮಾಡ್ತಾ ಇದೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಮೊದಲಿಗೆ ನಾವು ಈ ಡಿಯಾಗೋ ಗಾರ್ಜಿಯಾ ಅಂದ್ರೆ ಏನು ಮತ್ತು ಅದು ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದು ಹಿಂದೂ ಮಹಾಸಾಗರದಲ್ಲಿರುವಂತಹ ಅಮೆರಿಕ ಮತ್ತು ಬ್ರಿಟನ್ ನ ಅತ್ಯಂತ ರಹಸ್ಯ ಮತ್ತು ಬಲಿಷ್ಠ ಮಿಲಿಟರಿ ಬೇಸ್ ಆಗಿದೆ. ಇರಾನ್ ನಿಂದ ಈ ದ್ವೀಪಕ್ಕೆ ಬರುವ ದೂರ ಬರೋಬ್ಬರಿ 4000 ಕಿಲೋಮೀಟರ್. ಇಷ್ಟು ದೂರ ಇರಾನ್ ಜಗತ್ತಿಗೆ ಒಂದು ಮಾತನ್ನ ಹೇಳಿಕೊಂಡು ಬಂದಿತ್ತು, ನಮ್ಮ ಬಳಿ ಇರುವ ಕ್ಷಿಪಣಿಗಳ ಗರಿಷ್ಠ ಸಾಮರ್ಥ್ಯ ಕೇವಲ 2000 ಕಿಲೋಮೀಟರ್ ಮಾತ್ರ ಅಂತ. ಆದ್ರೆ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ಮಾಧ್ಯಮಗಳು ಈಗ ಸೃಷ್ಟಿಸಿರುವಂತಹ ಬಿರುಗಾಳಿ ಎಂಥದ್ ಗೊತ್ತಾ? ಇರಾನ್ ಸುಳ್ಳು ಹೇಳ್ತಾ ಇದೆ. ಅವರು 4000 ಕಿಲೋಮೀಟರ್ ದೂರದಲ್ಲಿರುವಂತಹ ನಮ್ಮ ಡಿಯಾಗೋ ಗಾರ್ಜಿಯಾ ಮೇಲೆ ಲಾಂಗ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಮಾಡ್ತಾ ಇದ್ದಾರೆ. ಈ ಕ್ಷಿಪಣಿಯನ್ನು ನಾವು ಆಕಾಶದಲ್ಲೇ ತಡೆದು ನಿಲ್ಲಿಸ್ತಾ ಇದ್ದೀವಿ ಅಂತ ವರದಿ ಮಾಡಿದೆ. ಇಲ್ಲಿ ಅಚ್ಚರಿಯ ವಿಚಾರ ಏನಂದ್ರೆ, ಅಮೆರಿಕ ಅಧಿಕೃತವಾಗಿ ಮಿಲಿಟರಿ ಕಡೆಯಿಂದ ಯಾವುದೇ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದ್ರೆ ಅಲ್ಲಿನ ಮೀಡಿಯಾಗಳ ಮೂಲಕ ಈ ಸುದ್ದಿಯನ್ನ ಬೆಂಕಿಯಂತೆ ಹಬ್ಬಿಸಲಾಗ್ತಾ ಇದೆ. ಇತ್ತ ಇರಾನ್ ಸರ್ಕಾರ ಮಾತ್ರ ಇಲ್ಲ, ನಾವು ಹಿಂದೂ ಮಹಾಸಾಗರದಲ್ಲಿರುವಂತಹ ಡಿಯಾಗೋ ಗಾರ್ಜಿಯಾ ಮೇಲೆ ಯಾವುದೇ ಕ್ಷಿಪಣಿ ಹಾರಿಸಿಲ್ಲ ಅಂತ ಅಧಿಕೃತವಾಗಿ ಸ್ಪಷ್ಟನೆ ನೀಡಿದೆ. ಜಾಗತಿಕ ರಾಜಕಾರಣದಲ್ಲಿ ಒಂದು ದೇಶ ತನ್ನದೇ ಮಿಲಿಟರಿ ಸಾಧನೆಯನ್ನ ಹೀಗೆ ನಿರಾಕರಿಸೋದು ಬಹಳ ಅಪರೂಪ. ಹಾಗಾದ್ರೆ ಇಲ್ಲಿ ಅಸಲಿ ಆಟ ನಡೀತಾ ಇರೋದಾದ್ರೂ ಏನು? ಸ್ನೇಹಿತರೆ, ಡಿಯಾಗೋ ಗಾರ್ಜಿಯಾ ಕಥೆಯ ಹಿಂದಿರುವಂತಹ ಅಸಲಿ ಟಾರ್ಗೆಟ್ ಇರಾನ್ ಅಲ್ಲ, ಬದಲಾಗಿ ಯುರೋಪ್. ಹೌದು, ನೀವು ಕೇಳಿಸ್ಕೊಳ್ತಾ ಇರೋದು ಅಕ್ಷರಶಃ ಸತ್ಯ. ಬ್ರಿಟನ್ ಮತ್ತು ಯುರೋಪ್ ನ ಮಾಧ್ಯಮಗಳು ಈಗ ತಮ್ಮ ಜನರಲ್ಲಿ ಒಂದು ಭಾರಿ ಭಯವನ್ನ ಬಿತ್ತಾ ಇವೆ. ಬ್ರಿಟನ್ ನ ಮಿಲಿಟರಿ ತಜ್ಞರು ಟಿವಿಯಲ್ಲಿ ಬಂದು ಏನ್ ಹೇಳ್ತಿದ್ದಾರೆ ಗೊತ್ತಾ? ನೋಡಿ, ಇರಾನ್ 4000 ಕಿಲೋಮೀಟರ್ ದೂರದವರೆಗೆ ಕ್ಷಿಪಣಿ ಹಾರಿಸುವ ಸಾಮರ್ಥ್ಯವನ್ನು ಪಡೆದುಕೊಂಡಿದೆ ಅಂದ್ರೆ ಅವರು ನಾಳೆ ಬಾಹ್ಯಾಕಾಶದ ಮೂಲಕ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಉಡಾಯಿಸಿದ್ರೆ ಅದು 12000 ಕಿಲೋಮೀಟರ್ ವರೆಗೆ ಕ್ರಮಿಸಬಲ್ಲದು. ಅಂದ್ರೆ ಲಂಡನ್, ಪ್ಯಾರಿಸ್, ಜರ್ಮನ್, ಫ್ರಾನ್ಸ್ ಇವೆಲ್ಲವೂ ಕೂಡ ಈಗ ಇರಾನ್ ನ ಟಾರ್ಗೆಟ್ ವ್ಯಾಪ್ತಿಯಲ್ಲಿದೆ. ಇಂದು ಅವರು ಸೌದಿ ಅರೇಬಿಯಾ, ಕತಾರ್, ಯುಎಇ ಮೇಲೆ ದಾಳಿ ಮಾಡಿದ್ದಾರೆ. ನಾಳೆ ಖಂಡಿತವಾಗಿಯೂ ನಮ್ಮ ಯುರೋಪ್ ಮೇಲೆ ಎರಗುತ್ತಾರೆ ಅಂತ ಎಚ್ಚರಿಸಿದ್ದಾರೆ. ಅಂದ್ರೆ ಇರಾನ್ ಕೇವಲ ಮಧ್ಯಪ್ರಾಚ್ಯಕ್ಕೆ ಮಾತ್ರ ಅಪಾಯಕಾರಿಯಲ್ಲ, ಇಡೀ ಪಾಶ್ಚಿಮಾತ್ಯ ಜಗತ್ತಿಗೆ ಅತಿ ದೊಡ್ಡ ಕ್ಯಾನ್ಸರ್ ಆಗಿ ಬೆಳೆಯುತ್ತಾ ಇದೆ ಎನ್ನುವಂತಹ ಚಿತ್ರಣವನ್ನ ಇಲ್ಲಿ ಅದ್ಭುತವಾಗಿ ಕಟ್ಟಿಕೊಡಲಾಗ್ತಾ ಇದೆ. ಇದನ್ನೇ ಜಿಯೋ ಪೊಲಿಟಿಕ್ಸ್ ನಲ್ಲಿ ನೆರೆಟಿವ್ ವಾರ್ಫೇರ್ ಅಥವಾ ಕಥಾನಕ ಯುದ್ಧ ಅಂತಾರೆ. ಇಲ್ಲಿ ಶಸ್ತ್ರಾಸ್ತ್ರಗಳಿಗಿಂತ ಹೆಚ್ಚಾಗಿ ಜನರ ಮೈಂಡ್ ಜೊತೆ ಆಟವಾಡ್ತಾರೆ. ಇಸ್ರೇಲ್ ಮತ್ತು ಅಮೆರಿಕ ಈಗ ಏನ್ ಮಾಡ್ಬೇಕಾಗಿದೆ? ಇರಾನ್ ವಿರುದ್ಧ ತಾವು ಮಾಡ್ತಾ ಇರುವಂತಹ ಯುದ್ಧಕ್ಕೆ ಇಡೀ ಪ್ರಪಂಚದ, ವಿಶೇಷವಾಗಿ ಯುರೋಪ್ ದೇಶಗಳ ಬೆಂಬಲ ಬೇಕಾಗಿದೆ. ನಾವಿಬ್ರೇ ಹೋರಾಡಿದ್ರೆ ಸಾಲದು, ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಅವರು ಯುರೋಪ್ ಅನ್ನ ಕರೀತಾ ಇದ್ದಾರೆ. ಅದಕ್ಕಾಗಿ ಇರಾನ್ ನ ಬೆದರಿಕೆಯನ್ನ 100 ಪಟ್ಟು ದೊಡ್ಡದಾಗಿ ತೋರಿಸಬೇಕಾಗುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಇಸ್ರೇಲ್ ನ ವಿದೇಶಾಂಗ ಸಚಿವಾಲಯ ಒಂದು ಟ್ವೀಟ್ ಮಾಡಿದೆ. ಅದರಲ್ಲಿ ಇರಾನ್ ವಿದೇಶಾಂಗ ಸಚಿವರ ಹಳೆಯ ವಿಡಿಯೋ ಒಂದನ್ನ ಹಾಕಿ, ನೋಡಿ, ಫೆಬ್ರವರಿ 28, 2026ರಂದು ಇರಾನ್ ಸಚಿವರು ತಮ್ಮ ಬಳಿ 2000 ಕಿಲೋಮೀಟರ್ ಗಿಂತ ಹೆಚ್ಚಿನ ರೇಂಜ್ ನ ಕ್ಷಿಪಣಿಗಳಿಲ್ಲ ಅಂತ ಸುಳ್ಳು ಹೇಳಿದ್ದಾರೆ. ಆದ್ರೆ ಈಗ 4000 ಕಿಲೋಮೀಟರ್ ದೂರದ ಡಿಯಾಗೋ ಗಾರ್ಜಿಯಾಗೆ ಕ್ಷಿಪಣಿ ಹಾರಿಸಿದ್ದಾರೆ. ಇರಾನ್ ಎಂತಹ ಸುಳ್ಳುಕೋರ ರಾಷ್ಟ್ರ ಎನ್ನುವುದಕ್ಕೆ ಇದೇ ಸಾಕ್ಷಿಯಾಗಿದೆ. ಅವರು ಯುರೋಪ್ಗೂ ಅಪಾಯಕಾರಿ, ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಇಸ್ರೇಲ್ ಜಗತ್ತಿಗೆ ಸಂದೇಶವನ್ನು ರವಾನಿಸಿದೆ. ಅಂದ್ರೆ ಯುರೋಪ್ ದೇಶಗಳನ್ನ ಹೆದರಿಸಿ ಅವರನ್ನ ಇರಾನ್ ವಿರುದ್ಧದ ಯುದ್ಧದ ಅಖಾಡಕ್ಕೆ ಇಳಿಸುವುದೇ ಡಿಯಾಗೋ ಗಾರ್ಜಿಯಾ ದಾಳಿಯ ಸುದ್ದಿಯ ಹಿಂದಿರುವಂತಹ ಅಸಲಿ ರಹಸ್ಯವಾಗಿದೆ. ಇದರಲ್ಲಿ ಮತ್ತೊಂದು ಸ್ಫೋಟಕ ವಿಚಾರ ಕೂಡ ಇದೆ. ಅಮೆರಿಕ ಯುದ್ಧವನ್ನ ಯಾಕೆ
ಮಾಡ್ತಾ ಇದೆ? ನಿಜಕ್ಕೂ ಇರಾನ್ ನಿಂದ ಅಮೆರಿಕಾಗೆ ಅಪಾಯವಿದ್ಯಾ? ಈ ಪ್ರಶ್ನೆಗೆ ಅಮೆರಿಕದ ಮಾಜಿ ಡೈರೆಕ್ಟರ್ ಆಫ್ ನ್ಯಾಷನಲ್ ಕೌಂಟರ್ ಟೆರರಿಸಂ ಸೆಂಟರ್ ಅಧಿಕಾರಿಯೊಬ್ಬರು ಅತ್ಯಂತ ಬೆಚ್ಚಿ ಬೀಳಿಸುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಕಾಲದಲ್ಲಿ ನೇಮಕವಾಗಿದ್ದ ಈ ಅಧಿಕಾರಿ ಇತ್ತೀಚೆಗೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಒಂದು ಪತ್ರವನ್ನು ಬರೆದಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಏನಿದೆ ಗೊತ್ತಾ? ನನ್ನ ಮನಸ್ಸಾಕ್ಷಿಯ ವಿರುದ್ಧವಾಗಿ ಇರಾನ್ ಮೇಲಿನ ಯುದ್ಧವನ್ನ ನಾನು ಬೆಂಬಲಿಸಲು ಸಾಧ್ಯವಿಲ್ಲ. ವಾಸ್ತವದಲ್ಲಿ ಇರಾನ್ ನಿಂದ ಅಮೆರಿಕಾಗೆ ಯಾವುದೇ ದೊಡ್ಡ ಅಪಾಯ ಇರಲಿಲ್ಲ. ಆದ್ರೆ ಕೇವಲ ಇಸ್ರೇಲ್ನ ಒತ್ತಡ ಮತ್ತು ಅಮೆರಿಕಾದಲ್ಲಿರುವಂತಹ ಇಸ್ರೇಲ್ ಲಾಬಿಯ ಪ್ರಭಾವಕ್ಕೆ ಮಣಿದು ನಾವು ಯಾವುದೇ ಕಾರಣವಿಲ್ಲದೆ ಇರಾನ್ ಮೇಲೆ ಯುದ್ಧ ಸಾರಿದ್ದೀವಿ ಹೀಗಂತ ಅವರು ಬಾಂಬ್ ಅನ್ನು ಸಿಡಿಸಿದ್ದಾರೆ. ತಾನು ಸತ್ಯ ಹೇಳಿದಕ್ಕೆ ಅಮೆರಿಕ ಸರ್ಕಾರ ನನ್ನ ಹಿಂದೆ ಬೀಳಬಹುದು ಎಂಬ ಭಯವಿದ್ರೂ ಕೂಡ ಅವರು ಈ ಸತ್ಯವನ್ನು ಜಗತ್ತಿನ ಮುಂದೆ ಇಟ್ಟಿದ್ದಾರೆ. ಈಗ ಹೇಳಿ ಸ್ನೇಹಿತರೆ, ಅಮೆರಿಕ ಮಾಡ್ತಾ ಇರುವ ಯುದ್ಧದ ಅಸಲಿ ಉದ್ದೇಶ ಏನು ಎನ್ನುವುದು ನಿಮಗೆ ಅರ್ಥವಾಗಿದೆಯಾ? ಇಂತಹ ಸತ್ಯಗಳು ಹೊರಬಂದಾಗ ಅಮೆರಿಕ ತನ್ನ ಮುಖಭಂಗವನ್ನ ತಪ್ಪಿಸಿಕೊಳ್ಳಲು ನೋಡಿ ಇರಾನ್ ನಮ್ಮ ಮೇಲೆ ಡಿಯಾಗೋ ಗಾರ್ಜಿಯಾದಲ್ಲಿ ದಾಳಿ ಮಾಡ್ತಾ ಇದೆ ಅಂತ ಹೊಸ ಕಥೆಯನ್ನ ಕಟ್ಟಬೇಕಾಗುತ್ತೆ. ಈಗ ನಿಮ್ಮ ಮುಂದಿರುವ ಪ್ರಶ್ನೆ ಏನ್ ಗೊತ್ತಾ? ನಾವು ಯಾರನ್ನ ನಂಬಬೇಕು, ಅಮೆರಿಕಾನೋ ಅಥವಾ ಇರಾನ್ ಅನ್ನೋ? ನಿಜಕ್ಕೂ ಡಿಯಾಗೋ ಗಾರ್ಜಿಯಾ ಮೇಲೆ ದಾಳಿ ನಡೆದಿತ್ತ? ಜಾಗತಿಕ ರಾಜಕಾರಣದಲ್ಲಿ ಯಾವುದೇ ಬ್ಲಾಕ್ ಅಂಡ್ ವೈಟ್ ಆಗಿರುವುದಿಲ್ಲ, ಎಲ್ಲವೂ ಕೂಡ ಗ್ರೇ ಶೇಡ್. ಇಲ್ಲಿ ಎಲ್ಲರೂ ಅರ್ಧ ಸತ್ಯ ಅರ್ಧ ಸುಳ್ಳು ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಇರಾನ್ ನಿಜಕ್ಕೂ ಕ್ಷಿಪಣಿಯನ್ನು ಉಡಾಯಿಸಿ ಆ ಕ್ಷಿಪಣಿಗಳು ಗುರಿ ತಲುಪದೆ ದಾರಿಯಲ್ಲಿ ನಾಶವಾಗಿದ್ರೆ ಇರಾನ್ ತನ್ನ ಮಾನ ಉಳಿಸಿಕೊಳ್ಳಲು ನಾವು ದಾಳಿಯೇ ಮಾಡಿಲ್ಲ ಎಂಬ ಸುಳ್ಳು ಹೇಳ್ತಾ ಇರಬಹುದು. ಅಥವಾ ಇರಾನ್ ಬಳಿ ನಿಜಕ್ಕೂ ಕೂಡ ಅಂತಹ ಲಾಂಗ್ ರೇಂಜ್ ಕ್ಷಿಪಣಿಗಳು ಬಂದಿರಬಹುದು. ಆದ್ರೆ ತಾರ್ಕಿಕವಾಗಿ ಯೋಚಿಸಿದ್ರೆ ಇರಾನ್ ಡಿಯಾಗೋ ಗಾರ್ಜಿಯಾ ಮೇಲೆ ನೇರ ದಾಳಿ ಮಾಡಿ ತನ್ನ ಕಾಲಿನ ಮೇಲೆ ಕಲ್ಲು ಹಾಕಿಕೊಳ್ಳುವ ಮೂರ್ಖತನ ಮಾಡೋದಿಲ್ಲ. ನಮ್ಮ ಬಳಿ ಲಾಂಗ್ ರೇಂಜ್ ಕ್ಷಿಪಣಿ ಇಲ್ಲ ಅಂತ ಜಗತ್ತನ್ನು ನಂಬಿಸಿರುವಂತಹ ಇರಾನ್ ಸುಮ್ಮನೆ 4000 ಕಿಲೋಮೀಟರ್ ದೂರದ ಟಾರ್ಗೆಟ್ ಮೇಲೆ ದಾಳಿ ಮಾಡಿ ತನ್ನ ಗುಟ್ಟನ್ನು ರಟ್ಟು ಮಾಡಿಕೊಳ್ಳಲು ಯಾಕೆ ಬಯಸುತ್ತೆ? ಇದರಿಂದ ಇರಾನ್ಗೆ ಯಾವುದೇ ಲಾಭವಿಲ್ಲ. ಬದಲಾಗಿ ಇಡೀ ಯುರೋಪ್ ದೇಶಗಳು ಒಟ್ಟಾಗಿ ಇರಾನ್ ಮೇಲೆ ಮುಗಿಬೀಳಲು ತಾನೇ ದಾರಿ ಮಾಡಿಕೊಟ್ಟಂತಾಗುತ್ತೆ. ಹೀಗಾಗಿ ಇರಾನ್ ಈ ದಾಳಿ ಮಾಡಿರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವುದು ಜಿಯೋಪೊಲಿಟಿಕಲ್ ನ ತಜ್ಞರ ಸ್ಪಷ್ಟ ಅಭಿಪ್ರಾಯವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ ಅಮೆರಿಕ ಇಸ್ರೇಲ್ ಹಡಗುಗಳನ್ನ ತಡೆಹಿಡಿಯುತ್ತಿರುವುದು, ಇತ ಅಮೆರಿಕ ಇರಾನ್ ಮೇಲೆ ಇಲ್ಲಸಲ್ಲದನ್ನ ಆರೋಪವನ್ನು ಹೊರಿಸಿ ಯುರೋಪ್ ಅನ್ನ ಯುದ್ಧಕ್ಕೆ ಎಳಿತಾ ಇರುವುದು, ಇವೆಲ್ಲವೂ ಜಾಗತಿಕ ರಾಜಕಾರಣದ ಅತ್ಯಂತ ಚದುರಂಗದಾಟವಾಗಿದೆ. ಕ್ಷಣ ಕ್ಷಣಕ್ಕೂ ಬದಲಾಗ್ತಿರುವಂತಹ ಈ ನೆರೆಟಿವ್ ವಾರ್ಫೇರ್ ನಲ್ಲಿ ಮುಂದೇನು ಕಾದಿದೆ ಎನ್ನುವುದನ್ನ ಊಹಿಸಲು ಅಸಾಧ್ಯವಾಗಿದೆ. ಒಂದ್ ವೇಳೆ ಮುಂದೆ ಭಾರತದ ಮೇಲೆ ಕ್ಷಿಪಣಿಯನ್ನ ಹಾರಿಸಿ ಅದನ್ನ ಇರಾನೇ ಮಾಡಿದೆ ಅಂತ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿದ್ರು ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಸೊ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಪ್ರಕಾರ ಯಾರು ಸತ್ಯ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಅಮೆರಿಕಾನ ಅಥವಾ ಇರಾನ? ನಿಜಕ್ಕೂ ಇರಾನ್ ಡಿಯಾಗೋ ಗಾರ್ಜಿಯಾ ಮೇಲೆ ದಾಳಿ ಮಾಡಬಹುದಾ ಅಥವಾ ಇದು ಕೇವಲ ಅಮೆರಿಕ ಇಸ್ರೇಲ್ ಸೇರಿ ಹೆಣೆದಿರುವ ಸುಳ್ಳು ಕಥೆನಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಜಾಗತಿಕ ರಾಜಕಾರಣದ ಈ ಸ್ಫೋಟಕ ಮತ್ತು ಇನ್ಸೈಡ್ ರಿಪೋರ್ಟ್ ಪ್ರತಿಯೊಬ್ಬರಿಗೂ ಕೂಡ ತಲುಪುವಂತೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ರಾಜಕಾರಣ, ಆರ್ಥಿಕತೆ ಮತ್ತು ಡಿಫೆನ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದಂತಹ ರಿಪೋರ್ಟ್ ಗಳಿಗಾಗಿ ನಮ್ಮ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮತ್ತು ನಿಮಗೆ ಸಿಗುತ್ತೆ. ಮತ್ತೊಂದು ಅಚ್ಚರಿಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದಿರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.